ಚುನಾವಣೆಗಳು ದೊಡ್ಡ ದೊಡ್ಡ ಭಾಷಣಗಳಿಂದ ಗೆಲ್ಲೋದಲ್ಲ ಅಥವಾ ಸೋಲೋದು ಕೂಡ ಅಲ್ಲ. ನಿಜವಾದ ಗೆಲುವು ಸೋಲು ನಿರ್ಧಾರವಾಗೋದು ಸಣ್ಣ ಸಣ್ಣ ಸಂಖ್ಯೆಗಳಲ್ಲಿ, ಕ್ಷೇತ್ರದ ಮೂಲೆ ಮೂಲೆಯಲ್ಲಿ. ಪ್ರತಿಯೊಂದು ಮತವೂ ಒಂದು ಕತೆ ಹೇಳುತ್ತೆ. ಪ್ರತಿಯೊಂದು ಸಂಖ್ಯೆಯ ಹಿಂದೆಯೂ ಒಂದು ಕಾರಣವಿರುತ್ತೆ. ಬನ್ನಿ, ಇವತ್ತು ನಾವು ಕರ್ನಾಟಕದ ಮಾಲೂರು ಕ್ಷೇತ್ರದ ಅಂತಹದ್ದೇ ಒಂದು ಅಂಕಿಅಂಶಗಳ ಹಿಂದಿನ ಕತೆಯನ್ನ ನೋಡೋಣ. 248 ಇದೊಂದು ಕೇವಲ ಸಂಖ್ಯೆಯಲ್ಲ, ಇದೊಂದು ತೀರ್ಪು. 2023ರ ಮಾಲೂರು ವಿಧಾನಸಭಾ ಚುನಾವಣೆಯಲ್ಲಿ ಇಡೀ ಫಲಿತಾಂಶವನ್ನೇ ತಲೆಕೆರಗು ಮಾಡಬಹುದಾಗಿದ್ದ ಒಂದು ಸಣ್ಣ ಅಂತರ. ಸಾವಿರಾರು ಜನರ ಶ್ರಮ, ಲಕ್ಷಾಂತರ ಮತದಾರರ ನಿರೀಕ್ಷೆ ಎಲ್ಲವೂ ಬಂದು ನಿಂತಿದ್ದು ಇದೇ 248 ಮತಗಳ ಮೇಲೆ. ಯೋಚನೆ ಮಾಡಿ, ಇಷ್ಟು ಸಣ್ಣ ಅಂತರದಲ್ಲಿ ಒಂದು ಗೆಲುವು ಕೈತಪ್ಪಿ ಹೋಗಿದೆಯಂದರೆ ಅದಕ್ಕೆ ಕಾರಣ ಅದೃಷ್ಟದ ಕೊರತೆಯಾ ಅಥವಾ ತಂತ್ರಗಾರಿಕೆಯಲ್ಲಾದ ದೊಡ್ಡ ತಪ್ಪ? ಬನ್ನಿ, ಈ ರಹಸ್ಯದ ಆಳಕ್ಕಿಳಿದು ನೋಡೋಣ. ಈ ಫಲಿತಾಂಶದ ಚಿತ್ರಣ ನೋಡಿ. ಗೆದ್ದ ಕಾಂಗ್ರೆಸ್ ಅಭ್ಯರ್ಥಿ ಮತ್ತು ಎರಡನೇ ಸ್ಥಾನ ಪಡೆದ ಬಿಜೆಪಿ ಅಭ್ಯರ್ಥಿ ನಡುವೆ ಇರೋದು ಕೇವಲ 248 ಮತಗಳ ವ್ಯತ್ಯಾಸ. ಆದರೆ ಈ ಕಥೆಯ ಅಸಲಿ ತಿರುವು ಇರೋದು 3ನೇ ಸ್ಥಾನದಲ್ಲಿ. ಅಲ್ಲಿ ಒಬ್ಬ ಪಕ್ಷೇತರ ಅಭ್ಯರ್ಥಿ ಬರೋಬ್ಬರಿ 49,362 ಮತಗಳನ್ನು ಪಡಿತಾರೆ. ಅಂದರೆ ಸುಮಾರು 50,000 ಮತಗಳು. ಇದು ಏನ್ ಹೇಳುತ್ತೆ ಅಂದ್ರೆ, ಆಡಳಿತ ವಿರೋಧಿ ಮತಗಳು ಇಬ್ಬರ ನಡುವೆ ಸ್ಪಷ್ಟವಾಗಿ ಹಂಚೋಗಿವೆ. ಇದರ ಲಾಭ ನೇರವಾಗಿ ಮೂರನೆಯವರಿಗೆ ಅಂದ್ರೆ ಆಡಳಿತ ಪಕ್ಷಕ್ಕೆ ಆಗಿದೆ. ರಾಜಕೀಯದಲ್ಲಿ ಇದನ್ನೇ ವೋಟ್ ಸ್ಪ್ಲಿಟಿಂಗ್ ಅಂತ ಕರೆಯೋದು. ಹಾಗಾದ್ರೆ ಮೂಡಿಬರುವ ಅಸಲಿ ಪ್ರಶ್ನೆ ಇದು. ಒಂದು ಕಡೆ ಇಷ್ಟೆಲ್ಲ ಪಕ್ಷದ ಬಲ, ಸಂಪನ್ಮೂಲ, ಕಾರ್ಯಕರ್ತರ ಪಡೆ ಎಲ್ಲವೂ ಇದ್ದು ಕೇವಲ 248 ಮತಗಳಿಂದ ಸೋಲು ಹೇಗೆ ಸಾಧ್ಯವಾಯಿತು? ಇದು ಯಾವುದೋ ಆಕಸ್ಮಿಕ ಅಲ್ಲ. ಇದರ ಹಿಂದೆ ಖಚಿತವಾದ ಕಾರಣಗಳಿವೆ. ಬನ್ನಿ, ಈ ಸೋಲಿನ ಕಾರಣಗಳನ್ನು ಒಂದೊಂದಾಗಿ ವಿಶ್ಲೇಷಣೆ ಮಾಡೋಣ. ನಮ್ಮ ಇವತ್ತಿನ ವಿಶ್ಲೇಷಣೆಯ ಹಾದಿ ಹೀಗಿದೆ. ಮೊದಲು ಕ್ಷೇತ್ರದ ವಾಸ್ತವ ಸ್ಥಿತಿ ಏನು ಅಂತ ಅರ್ಥ ಮಾಡ್ಕೊಳ್ಳೋಣ. ಆಮೇಲೆ ಫಲಿತಾಂಶದ ಆಳವಾದ ವಿಶ್ಲೇಷಣೆ. ಅದಾದ ನಂತರ ಒಂದು ಉತ್ತಮ ಆಡಳಿತಕ್ಕೆ ಬೇಕಾದ ನೀಲನಕ್ಷೆ ಹಾಗೂ ಜನರ ಧ್ವನಿ ಕೇಳೋದ್ರಿಂದ ಸಿಗೋ ಪಾಠ, ಮತ್ತು ಕೊನೆಗೆ ನಿಜವಾದ ಜನಾದೇಶ ಪಡೆಯೋ ದಾರಿ ಯಾವುದು ಅಂತ ನೋಡೋಣ. ಸರಿ, ಮೊದಲು ನಾವು ಮಾಲೂರಿನ ನೆಲದ ಸತ್ಯವನ್ನ ಅರ್ಥ ಮಾಡ್ಕೊಳ್ಳೋಣ. ಯಾಕಂದ್ರೆ ಮತಗಳನ್ನ ಅರ್ಥ ಮಾಡ್ಕೊಳ್ಳೋಕ್ ಮುಂಚೆ ಆ ಮತ ಹಾಕುವ ಜನರನ್ನ, ಅವರ ಬದುಕನ್ನ ಅರ್ಥ ಮಾಡ್ಕೊಳ್ಳೋದು ತುಂಬಾನೇ ಮುಖ್ಯ. ಮಾಲೂರಂದ್ರೆ ಕೇವಲ ಕೋಲಾರ ಜಿಲ್ಲೆಯ ಒಂದು ತಾಲೂಕು ಅಲ್ಲ. ಇದು 83% ಹಳ್ಳಿಗಳೇ ತುಂಬಿರುವ, ಪರಿಶಿಷ್ಟ ಜಾತಿ ಮತ್ತು ಪಂಗಡದ ಸಮುದಾಯಗಳೇ ಹೆಚ್ಚಾಗಿರುವ ಪ್ರದೇಶ. ಮುಖ್ಯವಾಗಿ ಇದು ಬರೀ ನಕ್ಷೆಯಲ್ಲಿರುವ ಒಂದು ಜಾಗ ಅಲ್ಲ, ಬದಲಿಗೆ ತನ್ನದೇ ಆದ ನೋವು, ಕನಸು, ನಿರೀಕ್ಷೆಗಳನ್ನ ಇಟ್ಕೊಂಡಿರುವ ಒಂದು ಜೀವಂತ ಸಮುದಾಯ. ಹಾಗಾದ್ರೆ ಈ ಜನರನ್ನ ದಿನನಿತ್ಯ ಕಾಡೋ ಸಮಸ್ಯೆಗಳೇನು? ಮೊದಲನೇದು ನೀರು. ಕುಡಿಯೋ ನೀರಿಗಾಗಿ ನಿರಂತರ ಹೋರಾಟ. ಹಳ್ಳಿಗಳನ್ನ ಪಟ್ಟಣಕ್ಕೆ ಸೇರಿಸೋ ರಸ್ತೆಗಳು ಹದಗೆಟ್ಟಿದೆ. ಓದಿದ ಯುವಕರಿಗೆ ಸ್ಥಳೀಯವಾಗಿ ಕೆಲಸವಿಲ್ಲ. ರೈತರು ಬೆಳೆದ ಬೆಳೆಗೆ ಸರಿಯಾದ ಮಾರುಕಟ್ಟೆ ಇಲ್ಲ. ಇಂತಹ ಮೂಲಭೂತ ಸಮಸ್ಯೆಗಳನ್ನ ಅರ್ಥ ಮಾಡಿಕೊಳ್ಳದೆ ಹೋದ್ರೆ ಜನರ ನಾಡಿಮಿಡಿತವನ್ನ ಅರಿಯೋಕೆ ಸಾಧ್ಯವಿಲ್ಲ. ಪ್ರತಿಯೊಬ್ಬ ಪ್ರಜೆಯ ಘನತೆಯನ್ನ ಗೌರವಿಸೋದು ನಮ್ಮ ಸಂವಿಧಾನದ ಮೂಲ ಆಶಯ. ಆ ಘನತೆ ಬರೋದು ಇಂತಹ ಮೂಲಭೂತ ಅವಶ್ಯಕತೆಗಳು ಪೂರೈಸಿದಾಗ ಮಾತ್ರ. ಈಗ ಆ 248 ಮತಗಳ ಸೋಲಿನ ಹಿಂದಿನ ಅಸಲಿ ಕಾರಣಗಳನ್ನ ಹುಡುಕೋಣ. ಅಂಕಿಅಂಶಗಳನ್ನ ನಾವು ಆಳವಾಗಿ ನೋಡಿದಾಗ ಒಂದು ವಿಷಯ ಸ್ಪಷ್ಟವಾಗುತ್ತೆ. ಇದು ಕೇವಲ ದುರದೃಷ್ಟದಿಂದಾದ ಸೋಲಲ್ಲ. ಇದರ ಹಿಂದೆ ಕೆಲವು ವ್ಯವಸ್ಥಿತ ತಪ್ಪುಗಳಿವೆ. ನಮ್ಮ ವಿಶ್ಲೇಷಣೆ ವ್ಯಕ್ತಿಗಳ ಬಗ್ಗೆ ಅಲ್ಲ, ವ್ಯವಸ್ಥೆ ಬಗ್ಗೆ. ಅಭ್ಯರ್ಥಿ ಬಳಿ ಏನಿತ್ತು? ಪಕ್ಷದ ಬಲವಾದ ಬೆಂಬಲ ಇತ್ತು, ಕೇಂದ್ರ ಸರ್ಕಾರದ ಯೋಜನೆಗಳ ಹೆಸರಿತ್ತು, ಹಣಕಾಸಿನ ಶಕ್ತಿಯೂ ಇತ್ತು. ಆದರೆ ಇನ್ನೊಂದು ಕಡೆ ಏನಿರಲಿಲ್ಲ. ಅಭ್ಯರ್ಥಿ ಮಾಲೂರಿನಲ್ಲಿ ನೋಂದಾಯಿತ ಮತದಾರರ ಅಲ್ಲದ ಕಾರಣ ಹೊರಗಿನವರು ಅನ್ನೋ ಅಣೆಪಟ್ಟಿ, ಜನರ ಜೊತೆ ನೇರ ಸಂಪರ್ಕದ ಕೊರತೆ ಮತ್ತು ಅತೀ ಮುಖ್ಯವಾಗಿ ಆಡಳಿತ ವಿರೋಧಿ ಮತಗಳನ್ನ ತಮ್ಮೆಡೆಗೆ ಸೆಳೆಯುವಲ್ಲಿ ಆದ ವೈಫಲ್ಯ. ಈ ದೌರ್ಬಲ್ಯಗಳೇ ಅವರ ಸಾಮರ್ಥ್ಯವನ್ನ ಮೀರಿ ನಿಂತವು. ಇದನ್ನ ಅಳೆಯೋಕೆ ನಾವು ಲೋಕಲ್ ಇನ್ಸೈಡರ್ ಕೋಶೆಂಟ್ ಅಂತ ಬಳಸ್ಬೋದು. ಅಂದ್ರೆ ಅಭ್ಯರ್ಥಿ ಎಷ್ಟರ ಮಟ್ಟಿಗೆ ಆ ಕ್ಷೇತ್ರದ ಒಳಗಿನವರು ಅಂತ. ಈ ಮಾಪಕದಲ್ಲಿ ಅವರಿಗೆ ಸಿಕ್ಕಿದ್ದು 100ಕ್ಕೆ ಕೇವಲ 40 ಅಂಕ. ಇದರ ಅರ್ಥ ಸ್ಪಷ್ಟ. ಅಭ್ಯರ್ಥಿಗೂ ಕ್ಷೇತ್ರದ ಜನರಿಗೂ ನಡುವೆ ಒಂದು ದೊಡ್ಡ ಅಂತರವಿತ್ತು. ಈ ಸಂಪರ್ಕದ ಕೊರತೆಯೇ ಸೋಲಿಗೆ ಒಂದು ಪ್ರಮುಖ ಕಾರಣವಾಯಿತು. ಸೋಲಿನ ಮೂಲ ಕಾರಣಗಳನ್ನ ಒಟ್ಟಾರೆಯಾಗಿ ನೋಡಿದ್ರೆ 3 ವಿಷಯಗಳು ಸ್ಪಷ್ಟವಾಗಿ ಕಾಣಿಸುತ್ತವೆ. 1. ಅಭಿವೃದ್ಧಿಯ ಕೊರತೆಯಿಂದ ಜನರಲ್ಲಿ ಬೇರೂರಿದ್ದ ನಿರಾಸೆ. 2. ಉದ್ಯೋಗವಿಲ್ಲದೆ ಯುವಕರಲ್ಲಿ ಹೆಚ್ಚಿದ ಅಸಮಾಧಾನ. ಮತ್ತು ಎಲ್ಲಕ್ಕಿಂತ ನಿರ್ಣಾಯಕವಾಗಿ ಪ್ರಬಲ ಪಕ್ಷೇತರ ಅಭ್ಯರ್ಥಿಯಿಂದಾದ ಮತಗಳ ವಿಭಜನೆ.
ಈ ಮೂರೂ ಅಂಶಗಳು ಒಂದಕ್ಕೊಂದು ಸೇರಿಕೊಂಡು ಆ 248 ಮತಗಳ ಸೋಲನ್ನು ನಿರ್ಧರಿಸಿದುವು. ಸರಿ, ಇಲ್ಲಿಯವರೆಗೂ ನಾವು ಸಮಸ್ಯೆಯನ್ನ ವಿಶ್ಲೇಷಣೆ ಮಾಡಿದೆವು. ಆದರೆ ಕೇವಲ ಸಮಸ್ಯೆಯನ್ನ ಹೇಳಿದ್ರೆ ಸಾಲದು, ಅದಕ್ಕೆ ಪರಿಹಾರವನ್ನೂ ಸೂಚಿಸಬೇಕು. ಹಾಗಾದ್ರೆ ಈ ಅಂಕಿಅಂಶಗಳ ಆಧಾರದ ಮೇಲೆ ಮಾಲೂರಿಗೆ ಒಂದು ಸ್ಪಷ್ಟವಾದ ಕಾರ್ಯರೂಪಕ್ಕೆ ಬರುವಂತಹ ಆಡಳಿತದ ನೀಲನಕ್ಷೆಯನ್ನ ಹೇಗೆ ರೂಪಿಸ್ಬೋದು? ಬನ್ನಿ ನೋಡೋಣ. ಮುಂದಿನ ದಾರಿಯನ್ನ ಸುಗಮಗೊಳಿಸೋಕೆ ಜನರ 3 ಮುಖ್ಯ ಸಮಸ್ಯೆಗಳಿಗೆ ನೇರವಾಗಿ ಸ್ಪಂದಿಸುವ 3 ಅಭಿವೃದ್ಧಿ ಯೋಜನೆಗಳು ಇಲ್ಲಿವೆ. ಇವು ಕೇವಲ ಚುನಾವಣಾ ಭರವಸೆಗಳಲ್ಲ, ಬದಲಿಗೆ ಮಾಲೂರಿನ ಭವಿಷ್ಯವನ್ನ ಬದಲಿಸಬಲ್ಲ 3 ಅಡಿಪಾಯಗಳು. ಮೊದಲನೇ ಮತ್ತು ಅತ್ಯಂತ ಮುಖ್ಯವಾದದ್ದು ಮಾಲೂರು-ಕೋಲಾರ ರಸ್ತೆಯ ಉನ್ನತೀಕರಣ. ಇದರಿಂದ ಏನಾಗುತ್ತೆ? ಪ್ರಯಾಣದ ಸಮಯ ಅರ್ಧಕ್ಕರ್ಧ ಕಡಿಮೆ ಆಗುತ್ತೆ. ಅಷ್ಟೇ ಅಲ್ಲ, ವ್ಯಾಪಾರ ವಹಿವಾಟು ಹೆಚ್ಚಾಗಿ ಕ್ಷೇತ್ರದ ಆರ್ಥಿಕತೆಗೆ ವಾರ್ಷಿಕ ಸುಮಾರು 20 ಕೋಟಿ ರೂಪಾಯಿಗಳಷ್ಟು ಉತ್ತೇಜನ ಸಿಗುತ್ತೆ. ಇದು ನೇರ ಲಾಭ. ಎರಡನೇದಾಗಿ ಹಳ್ಳಿಗಳನ್ನ ಜೋಡಿಸೋ 100 ಗ್ರಾಮೀಣ ರಸ್ತೆಗಳ ನಿರ್ಮಾಣ. ಇದರ ಲಾಭ 2 ರೀತಿ ಇದೆ. ಒಂದು, ರೈತರು ಮಳೆಗಾಲದಲ್ಲೂ ತಮ್ಮ ಬೆಳೆಯನ್ನ ಸುಲಭವಾಗಿ ಮಾರುಕಟ್ಟೆಗೆ ತಲುಪಿಸಬಹುದು. 2, ಈ ಕಾಮಗಾರಿಗಾಂದ ಸ್ಥಳೀಯವಾಗಿ ಸುಮಾರು 50,000 ಮಾನವ ದಿನಗಳ ಉದ್ಯೋಗ ಸೃಷ್ಟಿಯಾಗುತ್ತೆ. ಅಂದ್ರೆ ಅಭಿವೃದ್ಧಿ ಜೊತೆಗೆ ಉದ್ಯೋಗಕ್ಕೂ ದಾರಿಯಾಗುತ್ತೆ. ಮತ್ತು ಕೊನೆಯದಾಗಿ ಜನರ ದಶಕಗಳ ಬೇಡಿಕೆಯಾದ ಪೈಪ್ಲೈನ್ ಮೂಲಕ ಮನೆ ಮನೆಗೆ ಶುದ್ಧ ಕುಡಿಯುವ ನೀರು. ಇದು ಕೇವಲ ನೀರಿನ ಸಮಸ್ಯೆಯನ್ನು ಬಗೆಹರಿಸೋದಿಲ್ಲ, ಜನರ ಆರೋಗ್ಯವನ್ನು ಸುಧಾರಿಸುತ್ತೆ, ನೀರಿಗಾಗಿ ವ್ಯರ್ಥವಾಗೋ ಸಮಯವನ್ನು ಉಳಿಸುತ್ತೆ. ಇದರಿಂದ ಕ್ಷೇತ್ರದ ಉತ್ಪಾದಕತೆ ಹೆಚ್ಚಾಗುತ್ತೆ. ಇದು ಜನರ ಜೀವನ ಮಟ್ಟದಲ್ಲಿ ಆಗುವ ನಿಜವಾದ ಸುಧಾರಣೆ. ಹಾಗಾದ್ರೆ ಈ ಎಲ್ಲಾ ಅಂಕಿಅಂಶಗಳು, ಜನರ ಸಮಸ್ಯೆಗಳು ಮತ್ತು ಅಭಿವೃದ್ಧಿಯ ಯೋಜನೆಗಳು ಇವೆಲ್ಲ ನಮ್ಗೆ ಹೇಳ್ತಿರುವ ಪಾಠವಾದ್ರೂ ಏನು? ಈ ಸೋಲಿನಿಂದ ಕಲಿಯಬೇಕಾದ ಒಂದು ಬಹಳ ಮುಖ್ಯವಾದ ನೀತಿಪಾಠವಿದೆ. ಜನರ ಧ್ವನಿ ಅನ್ನೋದು ಕೇವಲ ಒಂದು ಘೋಷಣೆ ಅಲ್ಲ, ಅದು ನೀರಿಗಾಗಿ, ರಸ್ತೆಗಾಗಿ ಮತ್ತು ತಮ್ಮ ಮಕ್ಕಳ ಒಂದು ಉತ್ತಮ ಭವಿಷ್ಯಕ್ಕಾಗಿ ಮಾಡುವ ವಿನಂತಿ. ಈ ಧ್ವನಿಯನ್ನ ಕೇಳಿಸಿಕೊಳ್ಳುವುದೇ ನಿಜವಾದ ರಾಜಕೀಯ. ಜನರ ಮಾತುಗಳನ್ನ ಕೇಳಿಸಿಕೊಳ್ಳೋದು, ಅವರ ಅನುಮತಿಯನ್ನ ಗೌರವಿಸೋದು ಬಹಳ ಮುಖ್ಯ. ನಮ್ಮ ದೇಶದ ಹೊಸ ಡಿಜಿಟಲ್ ಪರ್ಸನಲ್ ಡೇಟಾ ಪ್ರೊಟೆಕ್ಷನ್ ಕಾನೂನು ಕೂಡ ಇದನ್ನೇ ಹೇಳುತ್ತೆ. ವಿಶ್ವಾಸವನ್ನ ಒಪ್ಪಿಗೆ ಮೇಲೆ ಕಟ್ಟಬೇಕು, ಬರೀ ಪ್ರಚಾರದ ಮೇಲೆ ಅಲ್ಲ. ಈಗ ನಾವು ನಮ್ಮ ವಿಶ್ಲೇಷಣೆಯ ಅಂತಿಮ ಮತ್ತು ಅತ್ಯಂತ ಪ್ರಮುಖ ಘಟ್ಟಕ್ಕೆ ಬಂದಿದ್ದೇವೆ. ಇಷ್ಟೆಲ್ಲ ಡೇಟಾ ಮತ್ತು ವಿಶ್ಲೇಷಣೆಯ ನಂತರ ಅಂತಿಮ ಶಿಫಾರಸು ಏನು? 2023ರ ಫಲಿತಾಂಶದ ಮೂಲಭೂತ ಸತ್ಯವಿದು. ಇದು ಸಂಪನ್ಮೂಲಗಳ ಸೋಲಲ್ಲ, ಇದು ಸಂಪರ್ಕದ ಸೋಲು. ಅಭ್ಯರ್ಥಿಯ ವೈಯಕ್ತಿಕ ಮತಗಳಿಗೊಂದು ಮಿತಿ ಇತ್ತು ಅನ್ನೋದನ್ನ ಡೇಟಾ ಸ್ಪಷ್ಟವಾಗಿ ತೋರಿಸುತ್ತೆ. ಹಾಗಾಗಿ ಈ ಕ್ಷೇತ್ರವನ್ನ ಕೇವಲ ಹಣ ಅಥವಾ ಪಕ್ಷದ ಬಲದಿಂದ ಗೆಲ್ಲಲು ಸಾಧ್ಯವಿಲ್ಲ. ಇಲ್ಲಿ ಗೆಲ್ಲೋಕೆ ಬಲಿಷ್ಠವಾದ ಸ್ಥಳೀಯವಾದ ತಂತ್ರಗಾರಿಕೆ ಅತ್ಯಗತ್ಯ. ಆದ್ದರಿಂದ ಅಂತಿಮ ಶಿಫಾರಸು ಬಹಳ ಸ್ಪಷ್ಟ ಮತ್ತು ನೇರವಾಗಿದೆ. ವಿಭಜಿತ ಮತಗಳನ್ನು ಒಗ್ಗೂಡಿಸಲು ಮತ್ತು ಜನರ ಮೂಲಭೂತ ಸಮಸ್ಯೆಗಳಿಗೆ ಸ್ಪಂದಿಸಲು ಸ್ಥಳೀಯ, ಜನರೊಂದಿಗೆ ಬೆರೆಯಬಲ್ಲ ಒಬ್ಬ ಹೊಸ ಮುಖದ ಅವಶ್ಯಕತೆಯಿದೆ. ಇದುವೇ ಗೆಲುವಿಗಿರುವ ಅತ್ಯಂತ ತಾರ್ಕಿಕ ಮತ್ತು ದತ್ತಾಂಶ ಆಧಾರಿತ ದಾರಿ. ಹಾಗಾದ್ರೆ ಒಂದು ಪ್ರಶ್ನೆಯನ್ನ ನಮಗೆ ನಾವೇ ಕೇಳ್ಕೊಳ್ಳೋಣ. ಭಾರತೀಯ ರಾಜಕೀಯದ ಭವಿಷ್ಯ ಇರುವುದು ಅತಿ ಹೆಚ್ಚು ಕೂಗುವ ಧ್ವನಿಯಲ್ಲೋ ಅಥವಾ ಜನರ ಸಂಕಟವನ್ನ ಅತಿ ಹೆಚ್ಚು ಗಮನವಿಟ್ಟು ಕೇಳುವ ಕಿವಿಯಲ್ಲೋ? ಮಾಲೂರಿನ ಫಲಿತಾಂಶ ಈ ಪ್ರಶ್ನೆಗೆ ಒಂದು ಉತ್ತರವನ್ನಂತೂ ಖಂಡಿತ ನೀಡಿದೆ. ನೀವು ಜನಕೇಂದ್ರಿತ ನಾಯಕರಾಗಲು ಮತ್ತು ನಿಮ್ಮ ಕ್ಷೇತ್ರವನ್ನ ಉನ್ನತೀಕರಿಸಲು ಬಯಸಿದ್ರೆ blueprintstrategies.ai ಅನ್ನು mgr@blueprintstrategies.ai ನಲ್ಲಿ ಸಂಪರ್ಕಿಸಿ ಅಥವಾ 08042041602ಗೆ ಕರೆ ಮಾಡಿ. ರಾಜಕೀಯವನ್ನ ಮೀರಿದ ಉದ್ದೇಶ